ಸಂದರ್ಶನದಲ್ಲಿ ಕೊಟ್ಟ ಹೇಳಿಕೆ ಬಗ್ಗೆ ಬಹಳಷ್ಟು ಕಡೆಯಿಂದ ಮಿಕ್ಸೆಡ್ ಒಪಿನಿಯನ್ ಬರ್ತಾ ಇದೆ. ಹೌದು ಲಲಿ, ನನಗಂತೂ ಒಂಚೂರು ಇಷ್ಟ ಆಗ್ಲಿಲ್ಲ. ನಿನ್ ಗಂಡ ಎಲ್ಲ ಹೆಣ್ಮಕ್ಳನ್ನು ಬುಟ್ಟಿಗೆ ಹಾಕೋತಾರೆ ಅಂದ್ರೆ ಯಾರು ಸಹಿಸ್ಕೋತಾರೆ ಹೇಳು? ಅಯ್ಯೋ 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 ಮುರಾರಿ, ಏನಪ್ಪ ನಿನ್ನ ಲೀಲೆ? ನಮ್ಮ ಮನೆಯಲ್ಲಿ ಮಹಿಳಾ ಮನೆಗಳ ಶೃಂಗಸಭೆ. ದೀಪ, ಏನ್ ಕತೆ, ಏನು ಒಂದು ಫೋನ್ ಇಲ್ಲ, ಏನಿಲ್ಲ. ನಿಮ್ಮ ಸೀರೆ ಎಷ್ಟು ಅದ್ಭುತವಾಗಿದೆ. ಅಷ್ಟೇ ಅಲ್ಲ, ನಿಮ್ಮ ಚೂಡಿದಾರ್ ಕೂಡ ನೋಡೋದಕ್ಕೆ 2 ಕಣ್ಣು ಸಾಲ್ತಲ್ಲಪ್ಪ. ಈ ಮಂಚ ತುಂಬಾ ಫ್ಲರ್ಟು. ಅಯ್ಯೋ, ನಾವು ಮಾತಾಡೋದೇ ಬೇಡ. ಏನದು ಗುಸುಗುಸು? ಅಯ್ಯೋ, ನಾನು ಗೊತ್ತಿಲ್ವಾ ನಿಮ್ಗೆ? ವೆರಿ ಫೇಮಸ್ ಇನ್ ಸರ್ಜರಿ ಬರ್ಜರಿ ಡಾಕ್ಟ್ರು ರೀ. ನೀವು ಭರ್ಜರಿಯಾಗಿ ಒಳಗಡೆ ಕೂತೀರಿ, ನಾನು ಅವ್ರಿಗೆಲ್ಲ ಹೇಳಿದೀನಿ. ಸುಮ್ಮನೆ ಇರೇ ನೀನು. ಯಾಕೆ ಇಷ್ಟೊಂದು ಗಂಭೀರವಾಗಿ ಕೂತಿದ್ದೀರಾ ಅಂತ. ನಮ್ಮ ಮನೆ ನಿಮ್ಮಿಬ್ರಿಗೂ ಹೊಸ್ದ? ಅವ್ರು ಚೆನ್ನಾಗಿ ಹೇಳಿದಾರೆ, ನಿನ್ ಟೈಮ್ ಚೆನ್ನಾಗಿಲ್ಲ, ಸುಮ್ನೆ ರೂಮ್ ಹೋಗಿ ರೆಸ್ಟ್ ತಗೊಳ್ಳೋ. ಬಳಂಗ ಎಲ್ಲಾದ್ರೂ ಉಂಟೇನು? ನೀನ್ ಸ್ವಲ್ಪ ಸುಮ್ನೆ ಇರೋ. ನಮ್ಮ ಮನೆಗೆ ಅತಿಥಿಗಳು ಬಂದಿರಬೇಕಾದ್ರೆ ನಾನು ಹೋಗಿ ರೆಸ್ಟ್ ತಗೊಳ. ನಾನು ಅವ್ರ ಜೊತೆ ಮಾತಾಡ್ತಿರ್ತೀನಿ. ನಿಮ್ಗೆ ಒಳಗಡೆ ಫ್ಲಾಸ್ಕ್ ಅಲ್ಲಿ ಬಿಸಿ ಬಿಸಿಯಾಗಿ ಕಾಫಿ ಇಟ್ಟಿದೀನಿ, ಅಲ್ಲೇ ಕುಡ್ಕೊಂಡ್ ಕೂತಿರಿ. ನಿಮ್ಗೋಸ್ಕರ ನಾನು ಕಾಫಿ ತರ್ತಾ ಇದೀನಿ. ಎಲ್ಲೂ ಎದ್ದು ಹೋಗ್ಬೇಡಿ, ಓಕೆ? ಜಸ್ಟ್ ಮಿನಿಟ್, ಜಸ್ಟ್ ಮಿನಿಟ್. ನೋಡೋದಲ್ಲಿ ನಾನ್ ಮನೆಯಿಂದ ಹೊರಟಾಗ ನಮ್ಮಮ್ಮ ಹೇಳಿದಾರೆ, ಹುಷಾರಾಗಿರು, ಮೀಟಿಂಗ್ ಮುಗಿದ ತಕ್ಷಣ ಮನೆಗೆ ಬಂದ್ಬಿಡು ಅಂತ. ನಾವ್ ಹೊರಡ್ತೀವಿ. ಮೀಟಿಂಗ್ ಆದ್ಮೇಲೆ ಈಟಿಂಗು ಎಲ್ಲ ಇದೆ, ಅರ್ಧಕ್ಕೆ ಬಿಟ್ಬಿಟ್ಟು ಹೊರಡೋಗ್ತೀರಾ? ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಮೊದ್ಲು ಬಾ ಹೋಗೋಣ ದೀಪ. ಕಾಫಿ ಏನಪ್ಪ ಇದು? ಯಾರು ಇಲ್ಲ. ಬಿಡಲಾ ಮೇಡಮ್, ಬಿಡಲಾ. ನಿನ್ನ ಮಾನ ಮರ್ಯಾದೆ ಕಳಿಬೇಕು ಅಂತಲೇ ಯಾರೋ ನಿನ್ನ ರಾಸ ಲೀಲೆಗಳನ್ನ ಪೇಪರ್ ನಲ್ಲಿ ಪ್ರಿಂಟ್ ಮಾಡಿ ಊರೆಲ್ಲ ಹಚ್ತಾ ಇದ್ದಾರೆ. ಸಮಾಜ ಸೇವಕಿ ಲಲಿತಾ ಅವ್ರ ಗಂಡ ಡಾಕ್ಟರ್ ವಿಠಲ್ ರಾವ್ ಒಬ್ಬ ಮಹಾನ್ ಫ್ಲರ್ಟ್, ಮಹಾನ್ ರಸಿಕ, ಮಹಾನ್ ಕಾಮಣ್ಣ. ಯಾರು ಈ ರೀತಿ ಎಲ್ಲ ಪ್ರಿಂಟ್ ಮಾಡ್ತಿದ್ದೋ? ಇಂಥ ಬಂಗಾರದ ಮನುಷ್ಯನ ಮೇಲೆ ಅಪಪ್ರಚಾರ. ಮೇಡಮ್, ಟಿವಿ ಸಂದರ್ಶನದಲ್ಲಿ ನೀವು ಕೊಟ್ಟು ಹೇಳಿಕೆನ ಯಾರೋ ದುರುಪಯೋಗ ಪಡಿಸ್ಕೊಂಡು ಈ ಪಾಂಪ್ಲೆಟ್ ಪ್ರಿಂಟ್ ಮಾಡ್ತಿದ್ದಾರೆ. ಅಯ್ಯೋ, ನಾನು ಆ ರೀತಿ ಹೇಳಿದ್ ನಿಜ, ಆದ್ರೆ ಅದನ್ನ ಈ ರೀತಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಹಂಚ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಮೇಡಮ್, ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಒಂದು ಕಪ್ಪು ಚುಕ್ಕಿ ಬಿದ್ದು ಮುಖ್ಯಮಂತ್ರಿ ಕುರ್ಚಿ ಕಟ್ಸಾಗಿ ಉಳ್ಕೊಂಡ್ಬಿಡ್ತು. ಈಗ ನನಗೆ ಕನ್ಫರ್ಮ್ ಆಯ್ತು. ರಸ್ತೆನಲ್ಲಿ ಹೋಗ್ಬೇಕಾದ್ರೆ ಜನ ನನ್ನ ಮಾತಾಡಿಸ್ತಾ ಇಲ್ಲ. ಪೇಷಂಟ್ ನೋಡಕ್ಕಿಂತ ಅವ್ರ ಮನೆಗೆ ಹೋದ್ರೆ ಹೆಣ್ಮಕ್ಳು ನನ್ನ ಮಾತಾಡಿಸ್ತಾ ಇಲ್ಲ. ಅಷ್ಟೇ ಯಾಕೆ, ನಿನ್ನ ಫ್ರೆಂಡ್ಸ್ ನನ್ನ ನೋಡಿದ ತಕ್ಷಣ ಓಡ್ ಹೋಗ್ಬಿಟ್ರು. ನನ್ನನ್ನು ಕೀಚಕನನ್ನಾಗಿ ಮಾಡಿದ್ದೀಯಾ? ಯಾರೋ ಬೇರೆಯವರು. ಮೇಡಮ್, ನೀವು ಸಂದರ್ಶನದಲ್ಲಿ ತುಂಬಾ ಉತ್ಸಾಹದಿಂದ ಮಾತಾಡ್ರಿ, ಅದನ್ನ ಯಾರೋ ತುಂಬಾ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ನೋಡ್ರಣ್ಣ, ಹೀಗೆಲ್ಲ ಮಾಡಿದವ್ರು ಯಾರು, ಅದ್ರಲ್ಲಿ ಯಾರ್ ಕೈವಾಡ ಇದೆ, ಅವ್ರ ಉದ್ದೇಶನು, ಇದನ್ನೆಲ್ಲ ಆದಷ್ಟು ಬೇಗ ಪತ್ತೆ ಮಾಡಿ. ಆಹಾ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ. ಸುಮ್ನೆ ಇರಿ, ಯಾರಾದ್ರೂ ಆರ್ಕೆಸ್ಟ್ರಾದವ್ರು ಬಂದು ತುಂಬ್ಕೊಂಡೋದ್ರೆ ಕಷ್ಟ. ತುಂಬ್ಕೊಂಡೋದ್ರು ಹೋಗ್ತಾರೆ, ಬೇಡ. ಲೇ ಗೋವಿಂದ, ಈ ವರ್ಷ ನಮ್ಮ ಬೆಂಗಳೂರೇ ಆಗಿಲ್ವೋ, ಶಿವಮೊಗ್ಗ ತೀರ್ಥಹಳ್ಳಿ ತರ ಆಗಿಬಿಟ್ಟಿದೆ. ವೆದರ್ ವಿಚಾರ ಆಗಿರ್ಲಿ, ರಸ್ತೆಯಲ್ಲಿ ಯಾರಾದ್ರೂ ಹುಡುಗಿಯರು ಬಂದ್ರೆ ಮಾತಾಡ್ಸಕ್ ಹೋಗ್ಬೇಡಿ. ಪುಷ್ಪಕ ವಿಮಾನ ಸಿನಿಮಾಗಿತ್ತು ಸೈಲೆಂಟ್ ಆಗಿದ್ದು ಬಿಡಿ. ಅವ್ರು ನಕ್ 2 ಮಾತಾಡಿದ್ರೆ ಸರಿ, ಅಕಸ್ಮಾತ್ ಕ್ಯಾಕರ್ಸ್ ಉಗಿದ್ರೆ ಪಕ್ಕದಲ್ಲಿ ನಾನು ಇರ್ತಿಲ್ಲ. ಅದಕ್ಕೆ ಮಾತಾಡೋದು ಚೆನ್ನಾಗಿಲ್ಲ. ಅರ್ಥವಾಯ್ತು ಬಿಡಿ. ಹಲೋ ಲೇಡಿ, ಹೌ ಆರ್ ಯು? ಡ್ಯಾಡಿ ಮಮ್ಮಿ ಚೆನ್ನಾಗಿದ್ದಾರಾ? ನೀವು ಚೆನ್ನಾಗಿದ್ದೀರಾ? ರಸ್ತೆ ಹೆಣ್ಮಕ್ಳು ಓಡಾಗಿಲ್ವಾ? ಓಡಾಡ್ರಿ, ಯಾರು ಬೇಡ ಅಂತಿದ್ದು. ಆದ್ರೆ ಒಂದೆರಡು ಮಾತಾಡಕ್ಕೆ ಏನಂತೆ. ಇಂತ ಬೀದಿ ಕಾಮಾಂಡರ್ ನಾ ಎಷ್ಟೋ ಜನ ನೋಡಿದ್ದೀನಿ ನಾನು. ಡಾಕ್ಟ್ರೆ, ಅರ್ಚನೆ ಆದ್ಮೇಲೆ ದೇವಸ್ಥಾನದಲ್ಲಿ ಏನ್ ಕೆಲಸ? ಸುಮ್ಮನೆ ಬಾರೋ. ಡಾಕ್ಟ್ರೆ, ಕ್ಲಿನಿಕ್ ಬಿಡ್ಬೇಕಾದ್ರೆ ತರಕಾರಿ ತಗೋಬೇಕು ಅಂತಿದ್ರಲ್ಲ, ಇಲ್ಲೇ ತಗೊಳ್ಳಿ, ಫ್ರೆಶ್ ಆಗಿದೆ. ಹೌದಲ್ವೇನೋ? ಪಿಂಕ್ ಕಲರ್ ಆಂಟಿ, ಸೀರೆ ಬಣ್ಣ ನೋಡಿ. ಟೊಮೊಟೊ, ಬೆಂಡೆಕಾಯಿ, ಕ್ಯಾರೆಟ್ 3 1 ಕೆಜಿ ಕೊಟ್ಬಿಡಿ. ಕೊಡ್ತೀನಿ, ಆದ್ರೆ ಬ್ಯಾಗ್ ನೀನ್ ಹಿಡ್ಕೋಬೇಕು. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಮ್ ಮನೆಗ್ ತರಕಾರಿ ತಗೊಳೋದಕ್ಕೆ ಅವ್ನು ಯಾಕೆ ಬ್ಯಾಗ್ ಹಿಡ್ಕೋಬೇಕು? ಇಂತವ ಯಾವ ಹೆಣ್ಮಕ್ಳು ಮಾತಾಡಬಾರ್ದು ಅಂತ ನಮ್ ತರಕಾರಿ ಸಂಘದವ್ರು ಹೇಳಿದ್ದಾರೆ. ಈ ವಿಷಯ ನಿಮ್ಮ ತರಕಾರಿ ಸಂಘದವರೆಗೂ ಹೋಗ್ಬಿಡ್ತು. ಚಿಗುರುಸೆ, ನೀನ್ ನೋಡಕ್ ಒಂಥರ ಚೆನ್ನಾಗ್ ಕಾಣಿಸ್ತೀಯ ಕಡೆ. ಪಾಪ, ಅತ್ತಿಗೆ ಮಾಡೋದು ಒಂದೊಂದ್ ಕೆಲ್ಸ ಅಲ್ಲ. ಪಾಪ ಅಣ್ಣ ಅದೆಷ್ಟು ಬೇಜಾರ್ ಮಾಡ್ಕೊಂಡಿರ್ತಾನೋ ಏನೋ. ಬೇಜಾರ್ ಮಾಡ್ಕೊಳ್ದೆ ಏನೋ, ನನ್ ಮುದ್ದಿನ ಅಣ್ಣನ್ ಕರುಳಿನ ಕೂಗು ಗುಯಿ ಅಂತ ನನಗ್ ಕೇಳಿಸ್ತಾ ಇದೆ ಗೊತ್ತಾ? ಹೆಂಗಾಯ್ತು ಮೈಗೆ? ದುಡ್ಕೊಳ್ಳೋ ನೆಪದಲ್ಲಿ ಕೈ ಮುಡ್ತೀಯ, ಕುಂಬಳಕಾಯಿಗೆ ಹೋಗಾಕ್ದಾಗ ಹಾಕ್ಬಿಡ್ತೀನಿ. ಯಾಕ್ರಿ ಅವ್ರ ಮೇಲೆ ಅಷ್ಟೊಂದು ಕೂಗಾಡ್ತಾ ಇದ್ರಿ? ಅವ್ರಂತ ತಪ್ಪು ಏನ್ರಿ ಮಾಡಿ
ಮಾಡಿದ್ರು? ಏನ್ ತಪ್ಪು ಮಾಡಿದಾರ? ತೊಳಿ ಅವ್ರ ಬಗ್ಗೆ ಪಾಂಪ್ಲೆಟ್ ಅಲ್ಲಿ ಇದೆ, ಓದ್ಕೊಳ್ಳಿ. ಅಲ್ಲಿ ಯಾರು ಈ ತರ ಪ್ರಿಂಟ್ ಮಾಡ್ತಿರೋದು? ನಾನು ಹೇಳಿಲ್ವೇನೆ, ಆ ಅರುಣ ಮನೆ ಹತ್ರದಿಂದಾನೇ ಇದೆಲ್ಲ ಬರ್ತಾ ಇರೋದು. ಅವ್ರ ಮನೆ ಸುತ್ತಮುತ್ತಾನೆ ಹಂಚ್ತಾ ಇದ್ರು ಕಣೆ. ಹೆಣ್ಮಕ್ಳು ನೆಟ್ಟಿ ವ್ಯಾಪಾರ ಮಾಡಂಗೆ ಅಲ್ವಾ? ಇನ್ನೊಂದ್ಸರಿ ಅಯ್ಯಪ್ಪ ಬರ್ಲಿ, ತರಕಾರಿ ಮಾರ್ ಬಟ್ಟು ತಗೊಂಡು ಹೊಡೆದ್ ಬಿಡ್ತೀನಿ ಅಷ್ಟೇ. ಇರ್ಲಿ ಇರ್ಲಿ, ಯಾರೋ ಬೇಕು ಬೇಕು ಅಂತ ಈ ಪಾಂಪ್ಲೆಟ್ ನ ಪ್ರಿಂಟ್ ಮಾಡ್ತಿರೋದು. ಬೇಕು ಬೇಕು ಅಂತ ಪ್ರಿಂಟ್ ಮಾಡಿಸ್ತಾರ? ಟಿವಿಲೆಲ್ಲ ಅನೌನ್ಸ್ ಮಾಡಿದ್ದಾರೆ. ಅಲ್ಲಮ್ಮ, ಒಂದ್ ಹೆಣ್ಣಾಗಿ ಇಂಥವ್ನಿಗೆ ಉಗಿದ್ಬಿಟ್ಟು ಸಪೋರ್ಟ್ ಮಾಡ್ತಾ ಇದೆಯಲ್ಲ, ಯಾರು ನೋಡಿದ್ರೆ ನಿನ್ನ ಉಗಿತಾರೆ ಅಷ್ಟೇ. ನೀವ್ ಟಿವಿನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ತಪ್ಪು ಮಾಡ್ಬಿಟ್ರಿ. ಹುಳಿಯಾಗಿ ಎಷ್ಟು ಚೆನ್ನಾಗಿದೆಲ್ಲ. ಇದು ಮಾಡಿರೋ ಕೆಲಸದಿಂದ ನಾನು ಊರ್ ತುಂಬಾ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಿಲ್ಲ. ಕದ್ದು ಮುಚ್ಚಿ ಕಾಂಗ್ರೆಸ್ ಕಡ್ಲೆಕಾಯಿ ಬೀಜ ತಿನ್ನಂಗ ಆಗೋಯ್ತಲ್ಲಪ್ಪ ನನ್ನ ಜೀವನ. ಅದ್ಕೆ ಬಹುಶಃ ನೀವು ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಆಧಾರವಾಗಿ ಇಟ್ಕೊಂಡು ಬೇರೆ ಯಾರೋ ಈ ಕೆಲಸ ಮಾಡಿರ್ಬೇಕು. ಇದನ್ ಯಾರು ಮಾಡಿದಾರೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ನಿನ್ ಕತೆ ಕವನ ಗೀಚದ್ಬಿಟ್ಟು ಏನ್ ತಾನೇ ಗೊತ್ತಿದೆ ಹೇಳು? ದೇವಸ್ಥಾನದ ಗಂಟೆ ನೀವ್ ಸ್ವಲ್ಪ ಸುಮ್ನೆ ಇಟ್ಬಿಡ್ತೀರಾ? ಮತ್ತೆ ಯಾರಂತ ಹೇಳೆ? ಅದ್ಗೆ ಈ ಕೆಲ್ಸ ಮಾಡಿರೋದ್ ಬೇರೆ ಯಾರು ಅಲ್ಲ, ಅರುಣ. ಅರುಣ, ನಾನ್ ಈಗ್ಲೇ ಹೋಗಿ ಅವಳನ್ನ ಕೇಳ್ತೀನಿ, ಯಾಕೆ ಈ ರೀತಿ ಪಾಂಪ್ಲೆಟ್ ಎಲ್ಲ ಪ್ರಿಂಟ್ ಮಾಡುತ್ತೆ ಅಂತ. ಯಾರನ್ನ ಬೇಕಾದ್ರೂ ಕೇಳ್ಕೊಳ್ಳಿ. ಜನ ಎಲ್ಲ ನನಗೆ ಚೀ ತೂ ಅಂತ ಉಗಿತಿದ್ದಾರೆ. ನೆನ್ನೆ ಹೂ ಮಾರೋಳು ನನ್ನನ್ನ ಏನಂತಂದ್ಲು ಗೊತ್ತಾ? ಎಲ್ಲ ಮೋಡ ಕಟ್ಟಿರೋ ಆಕಾಶ ನೋಡಿ. 10 ಮೊಳ ಹೂ ಬೇಕಾಗಿತ್ತು. ನಿಮ್ಮಂತವ್ರಿಗೆ ಹೂ ಕೊಡಲ್ಲ. 10 ಮೊಳ ಹೂ ಕೊಟ್ರೆ 10 ಜನ ಹುಡುಗಿರು ಹೂ ಮುಡಿಸ್ತೀರ. ನಿಮ್ಮಂತವ್ರು ಹೂವನ್ನು ಕೊಡೋದಿಲ್ಲ, ಎಲೆನೂ ಕೊಡೋದಿಲ್ಲ. ಏನು, ನಾನಾಗೆ ಹೂ ಮಾರೋದಿಲ್ವಾ? ನಿಮ್ಮಂತ ಕಾಮಂಡ್ರಿಗೆ ಹೂ ಮಾರೋದಿಲ್ಲ. ಬೇಕಾದ್ರೆ ಸತ್ರೆ 2 ಮೊಳ ತಂದು ಹೆಣದ ಮೇಲೆ ಹಾಕ್ತೀನಿ. ಇದಕ್ಕೊಂದು ಫುಲ್ ಸ್ಟಾಪ್ ಹಾಕ್ಲೇಬೇಕು. ನಮಸ್ಕಾರ ಅರುಣ ಅವರಿಗೆ. ಓಹೋ, ಬರ್ಬೇಕು ಬರ್ಬೇಕು. ಕಥಾ ಲೇಖಕಿ ಶ್ರೀಲತಾ ಅವರು, ಕೂತ್ಕೊಳ್ಳಿ. ಏನು ಅಗ್ರಜ್ರ ಬಗ್ಗೆ ಯಾವ್ದಾದ್ರು ಹೊಸ ವಿಷಯ ಇದೆಯಾ? ಅಗ್ರವಾರ್ತೆ? ಏನೂ ಇಲ್ಲ. ನಾವ್ ಮೊನ್ನೆ ಒಂದ್ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗಿದ್ವಿ. ಅಲ್ಲಿ ನಿಮ್ ಹೆಸರಿನ ಒಂದ್ ಬಿಲ್ ಸಿಕ್ತು, ಅರುಣ ಅಂತ ಇತ್ತು. ನನ್ನ ಹೆಸರಲ್ಲಿ ಎಷ್ಟೋ ಬಿಲ್ಗಳಿರುತ್ತೆ. ಆ ಬಿಲ್ಗಳ ಜೊತೆಲಿ ನೀವ್ ಪ್ರಿಂಟ್ ಮಾಡಿಸಿದ ಪಾಂಪ್ಲೆಟ್ ಕೂಡ ಪಿನ್ ಮಾಡಿದ್ರು. ಮೇಡಮ್, ಆ ವಿಷಯದ ಬಗ್ಗೆ ಇವ್ರು ಹೇಳ್ತಾ ಇರೋದು. ನೋಡಿ, ಸುಮ್ನೆ ಒಗಟ್ ಹೇಳ್ಬಿಡಿ. ಅದೇನು ಅಂತ ಬಿಡ್ಸ್ ಹೇಳಿ. ನಮ್ಮ ಅಣ್ಣ ದೊಡ್ಡ ಫ್ಲರ್ಟ್, ಮಹಾನ್ ರಸಿಕ, ಹೆಂಗಸರೆಲ್ಲ ಹುಷಾರಾಗಿರಿ ಅಂತ ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿದಿರಲ್ಲ, ಯಾಕೆ ಅಂತ. ಅದ್ರಲ್ಲಿ ಏನಿದೆ ತಪ್ಪು? ನಿಮ್ ಮತ್ತೆ ಟಿವಿಲಿ ಏನ್ ಹೇಳಿದ್ರು, ನಾನು ಅದನ್ನೇ ಪ್ಯಾಂಪ್ಲೆಟ್ ಅಲ್ಲಿ ಪ್ರಿಂಟ್ ಮಾಡಿಸ್ದೆ. ಆದ್ರೆ ಕದ್ದು ಮುಚ್ಚಿ ಅದನ್ನೆಲ್ಲ ಯಾಕೆ ಮಾಡಿಸ್ಬೇಕಾಗಿತ್ತು? ಯಾಕೆ ಎಲ್ಲಾರ್ಗು ಹಂಚ್ಬೇಕಾಗಿತ್ತು? ಏನೋ ಆಗಿದ್ದಾಗೋಯ್ತು, ಹೋಗ್ಲಿ ಬಿಡ್ರಿ. ಹೋಗ್ಲಿ ಬಿಡಿ, ನಮಗೂ ಏನು ಪ್ರಾಬ್ಲಮ್ ಇಲ್ಲ. ಈಗ ನಾವು ಒಂದ್ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗ್ತಾ ಇದೀವಿ. ನೀವು ಪ್ರಿಂಟ್ ಮಾಡಿಸಿದ ತರನೇ ಪಾಂಪ್ಲೆಟ್ ನ ಪ್ರಿಂಟ್ ಮಾಡಿಸ್ತಾ ಇದೀವಿ. ಏನು ಅಂತ? ಇನ್ನೇನಂತ, ತುಂಬಾ ಸಿಂಪಲ್. ಅರುಣ ಮಹಾನ್ ಫ್ಲರ್ಟ್, ಮಹಾನ್ ರಸಿಕಳು, ಹುಡುಗರೆಲ್ಲ ಆಕೆ ವಿಚಾರದಲ್ಲಿ ಹುಷಾರಾಗಿರಿ ಅಂತ. ಹಾಗೇನಾದ್ರೂ ನಾವು ಪ್ರಿಂಟ್ ಮಾಡಿಸಿದ್ರೆ ಜನಗಳೆಲ್ಲ ನಿಮ್ ಬಗ್ಗೆ ಏನ್ ತಿಳ್ಕೊಳ್ತಾರಂತ ಯೋಚನೆ ಮಾಡಿ. ಹೇಗೆ ಯೋಚನೆ ಮಾಡೋದು? ಮನೆಗೆ ಹೋಗಿ ನಮ್ಮ ಅಪ್ಪನ್ ಕೇಳ್ಕೊಂಡ್ ಬರಲ್ಲ ಮೇಡಮ್. ಗರಿ ಇಲ್ದೇ ಇರೋ ತೆಂಗಿನ ಮರ ನೋಡಿ. ಇಲ್ಲಾಡು. ಏನೇ ಸುಂದ್ರಿ ಈ ಕಡೆ? ಶಟ್ ಅಪ್. ಮಾನ ಮರ್ಯಾದಿಲ್ವಾ ನಿನ್ಗೆ? ಏನ್ ಮರ್ಯಾದೆ? ಕೈಯಲ್ಲಿ ಪಾಂಪ್ಲೆಟ್ ಇದೆ. ಬಾಳ ಚಲ್ ಅಂತೆ. ಬರ್ತೀಯಾ ಸಿನಿಮಾಗ ಹೋಗೋಣ? ಪಾಂಪ್ಲೆಟ್ ಅಲ್ಲಿ ನಿನ್ ಜಾತಕನ ಇದೆ ಕಣೆ, ಅದಕ್ಕೆ ಸಿನಿಮಾ ಕರೆದಿದ್ದು. ಜಾಸ್ತಿ ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೇನೆ. ದಯವಿಟ್ಟು ಹಾಗೆ ಮಾಡ್ಬೇಡಿ, ನನ್ ಮಾನ ಮರ್ಯಾದೆ ಹೊಟ್ಟೋಗುತ್ತೆ. ನನ್ ಕ್ಷಮಿಸ್ಬಿಡಿ. ನಮ್ಮ ಹತ್ರ ಹೇಳೇನ್ ಪ್ರಯೋಜನ? ನಮ್ ಮನೆಗ್ ಬಂದ್ ಹೇಳಿ. ಹೌದು, ನಾನ್ ತಪ್ಪು ಮಾಡ್ಬಿಟ್ಟೆ. ಡಾಕ್ಟರ್ ವಿಠಲ್ ರಾವ್ ಬಹಳ ರಸಿಕರು, ಬಹಳ ಕಿಲಾಡಿಗಳು, ಫ್ಲರ್ಟ್ ಮಾಡ್ತಾರೆ ಅಂತ ಪ್ಯಾಂಪ್ಲೆಟ್ ಪ್ರಿಂಟ್ ಮಾಡಿ ಹಂಚಿ ನಾನ್ ತಪ್ಪು ಮಾಡ್ಬಿಟ್ಟೆ. ಕ್ಷಮಿಸಿ. ಸದ್ಯ ನನ್ಗೆ ಈಗ ಸಮಾಧಾನ ಆಯ್ತು. ಆದ್ರೆ ಕ್ಷಮಿಸಿ ಅಂತ ಬರೀ ನಮ್ ಮುಂದೆ ಹೇಳಿದ್ರೆ ಸಾಲದು, ಅದೇ ರೀತಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿಸಿ ಎಲ್ಲ ಕಡೆ ಹಂಚ್ಬೇಕು. ಅಣ್ಣ, ಈಗ ನಿನ್ಗೂ ಸಮಾಧಾನ ಆಯ್ತಾ? ಸಮಾಧಾನ ಆಗದೆ ಇರುತ್ತೇನೋ ಕಂದ, ನನ್ನ ಕಾಪಾಡಿ ಬಿಟ್ಟೆ. ನನ್ ಮುದ್ದು ಅಣ್ಣ, ಮುದ್ದಿನ ಕಂದ. ಅಣ್ಣ ಇದೇ ಎಳೆ ಇಟ್ಕೊಂಡು ನಾಳೆನೆ ಹೊಸ ಕಾದಂಬರಿ ಬರ್ದ್ಬಿಡ್ತೀನಿ. ಕಂದ, ನಿನ್ ಕತೆ ಕವನ ಬರೆಯೋದಕ್ಕೆ ನನ್ನ ಕಾಪಾಡಿದ್ದು. ನಾನು ಈ ಮನೆ ಬಗ್ಗೆ ಎಷ್ಟು ಅಂತ ತಲೆ ಕೆಡ್ಸ್ಕೊಳ್ಳಿ ಅಣ್ಣ, ನನ್ಗೊಂದು ಥ್ಯಾಂಕ್ಸ್ ಬೇಡವಾ? ರಾಜ, ಥ್ಯಾಂಕ್ ಯು ವೆರಿ ಮಚ್ ಅಪ್ಪ. ಇನ್ನು ಮುಂದೆನಾದ್ರೂ ಹೇಳಿಕೆ ಕೊಡುವಾಗ ಹಿಂದೆ ಮುಂದೆ ನೋಡಿ ಹೇಳಿಕೆ ಕೊಡೆ. ಏನೇ ಹೇಳಿ ಡಾಕ್ಟ್ರೆ, ನೀವು ನಿಜವಾಗ್ಲೂ ರಸಿಕ್ರೆ. ನನಗ್ ಗೊತ್ತು, ನೀನ್ ಸುಮ್ನೆ ಇರ. ಏನದು? ಮುತ್ತೈದೆ ನಗರದಲ್ಲಿ ಹೊಸ ಪಾಂಪ್ಲೆಟ್ ಓಡಾಡ್ತಾ ಇದೆ. ಅದ್ಗೆ ಅಣ್ಣನ್ ಬಗ್ಗೆ ಕೊಟ್ಟಿರೋ ಹೇಳಿಕೆ ಸುಳ್ಳು. ಡಾಕ್ಟರ್ ವಿಠಲ್ ರಾವ್ ತುಂಬಾ ಒಳ್ಳೆಯವರು. ಸಮಾಜ ಸೇವೆ ಹೆಸರಿನಲ್ಲಿ ನಿಜವಾಗ್ಲೂ ಫ್ಲರ್ಟ್ ಮಾಡ್ತಿರೋ ಸಮಾಜ ಸೇವಕಿ ಲಲಿತಾಂಬಾ ಅಂತ ದಮಯಂತಿ ಪ್ರಿಂಟ್ ಮಾಡಿಸಿದಾಳೆ.